ಇನ್ನು ಮುಂದೆ ಶಾಲೆ ಹಾಗೂ ಆಸ್ಪತ್ರೆಯಲ್ಲಿ ಜಂಕ್ ಫುಡ್ ಮಾರಾಟ ಮಾಡುವ ಹಾಗಿಲ್ಲ ಅಂತ ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆ ಪರಿಶೀಲನೆಯ ಬಳಿಕ ಮಾತನಾಡಿದ ಯುಟಿ ಖಾದರ್, ಶಾಲೆ ಹಾಗೂ ಆಸ್ಪತ್ರೆಗಳ ಕ್ಯಾಂಟೀನ್ಗಳಲ್ಲಿ ಜಂಕ್ ಫುಡ್ಗೆ ಸಂಪೂರ್ಣವಾಗಿ ನಿಷೇಧವನ್ನ ಹೇರಬೇಕು. ಈ ಕ್ರಮವನ್ನ ಮೊದಲು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಜಾರಿಗೆ ತರಲಾಗುವುದು. ಬಳಿಕ ಇದು ರಾಜ್ಯದ ಇತರ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳಿಗೂ ಕೂಡ ವಿಸ್ತರಿಸಲಾಗುವುದು ಅಂತ ಹೇಳಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಜೀವನ ಶೈಲಿಗೆ ಸಂಬಂಧಿಸಿದ ಬಹುತೇಕ ಆರೋಗ್ಯ ಸಮಸ್ಯೆಗಳು ಜಂಕ್ ಫುಡ್ ಸೇವನೆಯಿಂದಲೇ ಉಂಟಾಗ್ತಿದೆ ಅಂತ ಅವರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಶಾಲೆ ಹಾಗೂ ಆಸ್ಪತ್ರೆ ಕ್ಯಾಂಟೀನ್ಗಳಲ್ಲಿ ಜಂಕ್ ಫುಡ್ ಬ್ಯಾನ್ ಮಾಡಲು ನಿರ್ಧರಿಸಿರುವುದಾಗಿ ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಜಂಕ್ ಫುಡ್ ತಿನ್ನೋದ್ರಿಂದ ಬೊಜ್ಜು ಅಥವಾ ಒಬೆಸಿಟಿ ಸಮಸ್ಯೆ ಕಾಡುತ್ತೆ. ಹೆಚ್ಚು ಕ್ಯಾಲೋರಿ, ಕಡಿಮೆ ಪೋಷಣೆಯ ಜೊತೆಗೆ ಮಧುಮೇಹ ಅಂದ್ರೆ ಟೈಪ್ 2 ಡಯಾಬಿಟಿಸ್, ಹೃದ್ರೋಗ ಮತ್ತು ಅಧಿಕ ಕೊಲೆಸ್ಟ್ರಾಲ್, ಅಧಿಕ ರಕ್ತದೊತ್ತಡ, ಹಲ್ಲು ಕೊಳೆತ ಮತ್ತು ದಂತದ ಸಮಸ್ಯೆಗಳು, ಜೀರ್ಣ ಸಮಸ್ಯೆಗಳು, ಮಲಬದ್ಧತೆ, ಗ್ಯಾಸ್, ಆಮ್ಲೀಯತೆ ಸಮಸ್ಯೆ ಉಂಟಾಗುತ್ತೆ. ಹೀಗಾಗಿ ಜಂಕ್ ಫುಡ್ ಬ್ಯಾನ್ ಮಾಡಿರೋದು ಮಕ್ಕಳ ಹಿತದೃಷ್ಟಿಯಿಂದ ಒಳ್ಳೆಯದು.